ಕಾರು ಚಾಲಕನಿಗೆ ನಕಲಿ ನಾಗಸಾಧುವೊಬ್ಬ ವಂಚಿಸಿರುವ ಘಟನೆ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ ಬಳಿ ನಡೆದಿದೆ. ಏಪ್ರಿಲ್ 19ರಂದು ಕಾರು ಚಾಲಕ ವೆಂಕಟಕೃಷ್ಣಯ್ಯ ಶಾಂಗ್ರಿಲಾ ಹೋಟೆಲ್ ಬಳಿ ಕಾರು ನಿಲ್ಲಿಸಿ ವಿಶ್ರಾಂತಿ ತೆಗೆದುಕೊಂಡಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ನಾಗಸಾಧು ಕಾರಿನಲ್ಲಿ 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೇಳಿದ್ದಾನೆ. ಬಳಿಕ ಚಾಲಕ ವೆಂಕಟಕೃಷ್ಣಯ್ಯಗೆ 5 ರುದ್ರಾಕ್ಷಿ ಕೊಟ್ಟು ಒಂದು ವಾಪಸ್ ಕೊಡುವಂತೆ ಹೇಳಿದ್ದಾನೆ. ವಾಪಸ್ ಕೊಟ್ಟ ರುದ್ರಾಕ್ಷಿಯನ್ನ ಪೇಪರ್ನಲ್ಲಿ ಮಡಚಿ ಹೂ ಆಗಿ ಮಾರ್ಪಡಿಸಿ ಚಮತ್ಕಾರ ಮಾಡಿದ್ದಾನೆ. ಬಳಿಕ ನಿನ್ನ ಕೈಯಲ್ಲಿರುವ ಉಂಗುರ ನೀಡುವಂತೆ ಹೇಳಿದ ನಾಗಸಾಧು ಉಂಗುರ ಕೊಡ್ತಾ ಇದ್ದಂತೆ ಚಾಲಕನ ಹಣೆಗೆ ಬೂದಿ ರೀತಿಯ ವಸ್ತು ಹಚ್ಚಿ ಹಿಂದೆ ತಿರುಗಿ ನೋಡದೆ ಮುಂದೆ ಹೋಗು, ಇಲ್ಲದಿದ್ರೆ ನಿನಗೆ ಕೆಡಕಾಗುತ್ತೆ ಅಂತ ಹೇಳಿ ಪರಾರಿಯಾಗಿದ್ದಾನೆ. ನಾಗಸಾಧು ಮಾತು ನಂಬಿ ಮುಂದೆ ಬಂದಿದ್ದ ಚಾಲಕ ವೆಂಕಟಕೃಷ್ಣಯ್ಯ ಬಳಿಕ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಬಳಿಕ ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಿರುವ ಚಾಲಕ ವೆಂಕಟಕೃಷ್ಣಯ್ಯ ನಾಗಸಾಧು ಬಂಧನಕ್ಕೆ ಆಗ್ರಹಿಸಿದ್ದಾನೆ. ಬೆಂಗಳೂರಿನ ಏಕೈಕ ಪ್ರಾಣಿಗಳ ಚಿತಾಗಾರ ಕಳೆದ 2 ವಾರಗಳಿಂದ ಬಂದ್ ಆಗಿದೆ. 2 ವಾರದ ಹಿಂದೆ ಸುರಿದ ಭಾರೀ ಮಳೆಗೆ ಚಿತಾಗಾರದ ಚಿಮಿನಿ ಶಿಥಿಲಗೊಂಡು ಬಿದ್ದಿದೆ. ಸದ್ಯ ಚಿತಾಗಾರ ಬಂದ್ ಆದ ಹಿನ್ನೆಲೆ ಜನರು ಪ್ರಾಣಿಗಳ ಕಳೆಬರಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರು ಅಲ್ಲೇ ಅಕ್ಕಪಕ್ಕ ಎಸೆದು ಹೋಗ್ತಾ ಇದ್ದಾರೆ. ಇದರಿಂದ ನಮಗೆ ವಾಸ ಮಾಡೋದಕ್ಕೆ ತೊಂದರೆಯಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. 2,35,00,000 ವೆಚ್ಚದಲ್ಲಿ ಚಿತಾಗಾರ ನಿರ್ಮಾಣವಾಗಿತ್ತು. ಬಿಬಿಎಂಪಿ ಕಳಪೆ ಕಾಮಗಾರಿಯಿಂದ ಈ ಸ್ಮಶಾನ ನಿರ್ಮಿಸಿ 10 ವರ್ಷಕ್ಕೂ ಮೊದಲೇ ಹಾಳಾಗಿದೆ. ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು, ಆದರೆ ದುರಸ್ತಿ ಕೆಲಸ ಮಾಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.